ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ನನ್ನ ಲಾಸ್ಟ್ ವಿಡಿಯೋಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಶ್ ಮಾಡಿದಿರೋ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾವು ತೊಗೊಂಡಿರೋ ಪ್ರಾಪರ್ಟಿ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ. ಕನಕಪುರ ಮೇನ್ ರೋಡಲ್ಲಿರೋ ತಾತ್ಕುಣಿ ನಿಯರ್ ಬೈ STS ಫ್ಯಾಕ್ಟ್ರಿ ಹತ್ರ ಈ ಮನೆ ನಮಗೆ ಸಿಕ್ಕಿದ್ದು. ಈ ಮನೆ ತೀರಾ ದೊಡ್ಡದೇನಲ್ಲ, ತೀರಾ ಚಿಕ್ಕದೇನಲ್ಲ, 20-40 ಡೈಮೆನ್ಷನಲ್ಲಿ ಕಟ್ಟಿದ್ದಾರೆ. ಕೆಳಗಡೆ ಬಂದುಬಿಟ್ಟು ಪಾರ್ಕಿಂಗ್ ವಿತ್ ಸಿಂಗಲ್ ಬೆಡ್ರೂಮ್ ಇದೆ. ಮೇಲ್ಗಡೆ ಬಂದುಬಿಟ್ಟು ಡಬಲ್ ಬೆಡ್ರೂಮ್ ಕಟ್ಟಿದ್ದಾರೆ. ಸ್ವತಃ ಅವರೇ ಇರಲಿಕ್ಕೆ ಅಂತ ಹೇಳ್ಬಿಟ್ಟು ಅವರೇ ನಿಂತು ಕಟ್ಸಿರೋಂಥ ಮನೆ. ಬಟ್ ಅನ್ಫಾರ್ಚುನೇಟ್ಲಿ ಪಾಪ ಅವ್ರ ಬ್ಯಾಡ್ ಲಕ್ ಅಂತ ಹೇಳ್ಬೋದು, ಅವರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿ ಈ ಮನೆನ ಕಂಪ್ಲೀಟ್ ಮಾಡೋಕ್ಕಾಗ್ದಿರ ಸೇಲ್ಗೆ ಅಂತ ಇಟ್ಟಿದ್ರು. ಬಟ್ ಸುಮಾರು ಜನ ನೋಡಿದ್ರಂತೆ ಈ ಪ್ರಾಪರ್ಟಿನ, ಯಾರಿಗೂ ಅದು ಫೈನಲೈಸ್ ಆಗಿಲ್ಲ. ನಮ್ಮ ಅದೃಷ್ಟ ಅಲ್ಲಿ ಇತ್ತೇನೋ. ನಾವು ಅಷ್ಟೇ ನಮ್ಮಿದ್ದಿದ್ದ ಏರಿಯಾದಲ್ಲಿ ಸುಮಾರು ಪ್ರಾಪರ್ಟಿನ ನೋಡಿದ್ವಿ, ಬಟ್ ಯಾವುದು ನಮ್ಮ ಬಜೆಟಲ್ಲಿ ಬರ್ತಿರಲಿಲ್ಲ. ನಮ್ಮ ಮೇನ್ ಇಂಟೆನ್ಷನ್ ಏನು ಅಂತಂದರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚೋಣ, ನಾವು ತುಂಬ ಬರ್ಡನ್ ಮಾಡ್ಕೊಳ್ಳೋದು ಬೇಡ, ಸಾಲ ಮಾಡಿ ತುಪ್ಪ ತಿನ್ನು ಅಂತ ಅಂದ್ಬಿಟ್ಟು ಈಗ ಸಾಲ ತುಂಬ ಮಾಡ್ಕೊಂಬಿಟ್ಟು ಅದನ್ನು ಕಟ್ಟೋಕ್ಕಾಗ್ದಿರ ಆ ಟೆನ್ಷನು, ಆ ಪ್ರೆಷರು, ತೊಗೊಂಡಿದ್ದು ಖುಷಿನೇ ಹೊರ್ಟೋಗ್ಬಿಡುತ್ತೆ. ಯಾಕಾದ್ರೂ ತೊಗೊಂಡ್ವಪ್ಪ ಅಂತ ಅನ್ಸೋದು ಬೇಡ. ಪ್ರಾಪರ್ಟಿ ಮಾಡಲಿಲ್ಲ ಅಂದರೂ ಚಿಂತೆ ಇಲ್ಲ, ನಮ್ಮ ಬಜೆಟಲ್ಲಿ ಬರೋ ಅಂಥದ್ದು ಮಾತ್ರ ನಾವು ಕೈ ಹಾಕೋಣ. ಇಲ್ಲ ಅಂತಂದರೆ ಆಲ್ರೆಡಿ ಒಂದು ಸೈಟ್ ಇದೆ, ಆ ಸೈಟ್ ಜೊತೆ ಇನ್ನೊಂದು ಸೈಟ್ ತೊಗೊಂಡು ಇನ್ವೆಸ್ಟ್ಮೆಂಟ್ ಥರ ಬಿಟ್ಬಿಡೋಣ ಅಂತ ಅಂದು ನಮ್ಮ ಮೈಂಡು ತುಂಬಾ ಸ್ಟ್ರಾಂಗಾಗಿ ಫಿಕ್ಸ್ ಮಾಡ್ಕೊಂಡಿದ್ವಿ. ಸೊ ಹಂಗಾಗಿ ಈ ಒಂದು ಮನೆ ಬಂದ್ಬಿಟ್ಟು ನಮ್ಮ ಬಜೆಟಲ್ಲಿ ಸಿಕ್ತು. ಈ ಲೇಔಟ್ಗೆ ನಾವು ಜಸ್ಟ್ ಒಂದು ಸೈಟ್ ನೋಡಲಿಕ್ಕೆ ಅಂತ ವಿಸಿಟ್ ಮಾಡಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಫ್ರೆಂಡ್ ಕಡೆಯಿಂದ ಈ ಮನೆ ಇದೆ ಅಂತ ಒಂದು ಗೊತ್ತಾಯಿತು. ಅದೇ ದೇವರು ಸಹಾಯ ಮಾಡಬೇಕು ಅಂತಂದರೆ ಯಾರ ಮುಖಾಂತರ ಆದರೂ ನಮಗೆ ದಾರಿ ತೋರಿಸ್ತಾನಲ್ಲ ಅಂತ. ಹಾಗೆ ಆಮೇಲೆ ಈ ಮನೆಯೆಲ್ಲ ನೋಡಿದ್ವಿ, ಇಷ್ಟ ಆಯಿತು. ನಮ್ಮ ಸಾಕು, ನಮ್ಮ ಫ್ಯಾಮಿಲಿಗೆ ಎಷ್ಟು ಬೇಕೋ ಅಚ್ಚುಕಟ್ಟಾಗಿ ಚೊಕ್ಕವಾಗಿ ಚಿಕ್ಕದಾಗಿದೆ. ಇದನ್ನೇ ನೀಟಾಗಿ ಒಂದು ಫಿನಿಶಿಂಗ್ ಕೊಟ್ಕೊಂಡು ಸದ್ಯಕ್ಕೆ ಇದರಲ್ಲೇ ನಾವು ಇದು ಮಾಡೋಣ ಅಂತಂದು ಫಿಕ್ಸ್ ಆಗಿದ್ವಿ. ಹಾಗಾಗಿ ಅವರಿಗೆ ಹೇಗೆ ಬೇಕೋ ಹಾಗೆ, ಅವ್ರಿಗೆ ಹೆಂಗೆ ಅನುಕೂಲ ಆಗುತ್ತೋ ಹಾಗೆ ಅವರು ಮನೇನ ಕಟ್ಕೊಂಡಿದ್ರು. ಅಂದರೆ ಅವ್ರಿಗೆ ಯಾವ ಸ್ಟೈಲಲ್ಲಿ ಇಷ್ಟ ಆಗುತ್ತೋ ಹಾಗೆ. ಬಟ್ ಆ ಒಂದು ಸೆಮಿ ಫಿನಿಶ್ಡ್ ಆಗಿರೋವಂಥ ಮನೇನ ಫಿನಿಶಿಂಗ್ ಮಾಡೋದಿದೆಯಲ್ಲ, ಯಪ್ಪ, ಬೇಕಾದ್ರೆ ಹೊಸ ಮನೆ ಬೇಕಾದ್ರೆ ಪಾಯದಿಂದ ಬೇಕಾದ್ರೆ ಕಟ್ಟಿಬಿಡ್ಬೋದೇನೋ. ಬಟ್ ಈ ಅರ್ಧಂಬರ್ಧ ಕೆಲಸ ಆಗಿರೋದಕ್ಕೆ ಮಾತ್ರ ಕೈ ಹಾಕಿದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ, ಲೇಬರ್ ಸಿಗ್ತಾ ಇರಲಿಲ್ಲ, ಅವ್ರ ಪ್ಲ್ಯಾನಿಂಗ್ ನಮ್ಗೆ ಅರ್ಥ ಆಗ್ತಿರಲಿಲ್ಲ. ಆ ಪ್ಲ್ಯಾನಿಂಗ್ ಹೆಂಗೆ ಹಾಕಿದ್ದಾರೆ ಅನ್ನೋರು ಯಾರೂ ಗೊತ್ತಿಲ್ಲ. ಅವ್ರನ್ನೂ ಸೇಲ್ ಮಾಡಿಬಿಟ್ರು ಅಷ್ಟೇ. ಬಟ್ ಅವರಿಂದ ಪಾಪ ಅವ್ರಿಗೂ ಗೊತ್ತಿರಲಿಲ್ಲ, ಅವರು ಕಾಂಟ್ರಾಕ್ಟ್ ಕೊಟ್ಟಿದ್ರಂತೆ. ಸೊ ಎಷ್ಟು ಕಷ್ಟ ಆಯಿತು ಅಂತಂದರೆ, ಒಂದು ಕಡೆ ನಮ್ಮ ಪೇರೆಂಟ್ಸ್ಗೆ, ನಮ್ಮ ಯಜಮಾನ್ರಿಗೆ, ನಾನು ತುಂಬಿದ ಬಸ್ರಿ ನನ್ನ ನೋಡ್ಕೊಬೇಕು, ನಾನು ಅದ್ರ ಜೊತೆ ಫೈನಾನ್ಷಿಯಲಾಗಿ ಸಪೋರ್ಟ್ ಮಾಡಬೇಕು ಅಂತ ಕೆಲಸಕ್ಕೆ ಹೋಗ್ತಿದ್ದೆ. ತುಂಬಾ ಕಷ್ಟ ಆಗ್ತಿತ್ತು. ಕೆಲವೊಂದು ಸರಿ ಏನಾಗ್ತಿತ್ತು ಅಂದರೆ, ನಾವು ಒಂದು ಬಜೆಟ್ ಹಾಕ್ಕೊಂಡಿದ್ವಿ, ಆ ಬಜೆಟಲ್ಲೇ ಫಿನಿಶಿಂಗ್ ಆಗಬೇಕಿತ್ತು. ಯಾಕಂದರೆ ನಮಗೆ ಸಾಲ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಆ ಬಜೆಟಲ್ಲೇ ಆಗಬೇಕು ಅನ್ನೋ ಕಾರಣಕ್ಕೆ ಸ್ವತಃ ಕೆಲವೊಂದು ಕೆಲಸಗಳನ್ನ ನಾವೇ ನಿಂತು ನಾವೇ ಹೋಗಿ ತಂದು ಮಾಡಿ ಎಲ್ಲ ಇದು ಸಖತ್ ಕಷ್ಟ ಆಯಿತು. ಒಂದು ಕಡೆ ಮಗುದು ನೆಕ್ಸ್ಟ್ ಅಕಾಡೆಮಿಕ್ ಸ್ಟಾರ್ಟ್ ಆಗುತ್ತೆ, ಅವನಿಗೆ ಫೀಸೆಲ್ಲ ಹೊಂದಿಸ್ಬೇಕು. ಆ ಚೌಕಟ್ಟಲ್ಲೇ ಏನು ಹೇಳ್ತಾರೆ, ಆ ಬಜೆಟ್ ಹಾಕ್ಕೊಂಡಿರ್ತೀವಲ್ಲ, ಆ ಬಜೆಟಲ್ಲೇ ಕರೆಕ್ಟಾಗಿ ಮಾಡೋದಿದೆಯಲ್ಲ, ತುಂಬಾ ಕಷ್ಟ. ಇರೋದ್ರಲ್ಲೇ ಅಚ್ಚುಕಟ್ಟಾಗಿ ಬಜೆಟ್ ಫ್ರೆಂಡ್ಲಿ ಆಗಿ ನಮ್ಗೆ ಹೇಗೆ ಬೇಕು ಹಾಗೆ ಫಿನಿಶಿಂಗ್ ಕೊಟ್ಕೊಂಡಿದ್ದೀವಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಸಾಧ್ಯ ಆದರೆ ನಿಮಗೂ ಹೆಲ್ಪ್ ಆಗ್ಬೋದು ಕಮ್ಮಿ ಬಜೆಟಲ್ಲಿ ಹೇಗೆ ಮಾಡ್ಬೋದು ಅಂತ. ಎಲ್ಲ ಒಂದು ಫ್ಲೋಲ್ಲಿ ಏನೋ ಒಳ್ಳೇದಾಗ್ತಿದೆ ಅಂತ ಅಂದಾಗ ದೇವರು ಒಂದು ಟ್ವಿಸ್ಟ್ ಇಡ್ತಾನೆ ಅಂತಾರಲ್ಲ, ಆ ಥರ ನಾನು ಹೆರಿಗೆ ಟೈಮ್ ಬಂತು. ಆ ಟೈಮಲ್ಲಂತೂ ನಾವು ಅದನ್ನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆ ಥರ ಎಲ್ಲ ಪ್ರಾಬ್ಲಮ್ ಫೇಸ್ ಆಗ್ತಾ ಬಂತು ಒಂದೊಂದಾಗಿ. ತುಂಬ ಅಂದರೆ ತುಂಬಾ ಕಷ್ಟ ಆಯಿತು. ಒಂದು ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.